ಕೃಷ್ಣ ಕೃಷ್ಣ ಮಧುಸೂದನ ಮುರಹರಿ ಕೃಷ್ಣ ಮುರಹರಿ ಕೃಷ್ಣ ಮುರಹರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ವಾಸುದೇವ ರುಕ್ಮಿಣಿ ಲೋಲ ಭಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಶ್ರೀಹರಿ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನಧಾರ. ಪರಮಾತ್ಮ ನೀರಜಲೋಚನ ದರುಶನಧಾರ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನೋ, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಯಾವ ಮಹಿಮಾ ಪುರುಷನು ಯೋಗಿಗಳನ್ನು ಹಗಲಿರುಳು ತಪವನ್ನು ಆಚರಿಸಿ ಬಳಲುತ್ತಿರುವರೋ, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು ಸಮಸ್ತಕ್ಕೂ ಕರ್ತನೂ ಆದ ಅಂತಹ ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಸಭೆಗೆ ಹೋಗುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳದಿರುವನೆ. ಪರಮಾತ್ಮ ವಾಸುದೇವ, ನಿನ್ನ ದರ್ಶನದ ಭಾಗ್ಯ ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು ದೇವ.
ಈ ಕ್ಷೀರವು ನಿನಗರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಎಲ್ಲಿರುವೆ? ಬೇಗ ಬಂದು ನಿನ್ನ ದರ್ಶನವನ್ನು ತೋರಿಸಬಾರದೆ? ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಶ್ರೀಲೋಲ ವನಮಾಲ ಶ್ರೀಲೋಲ ವನಮಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋವಿಂದ ಗೋಪಾಲ ಗೋಪಾಲ. ಭಕ್ತ ಶಿವರ ಪರಮಾತ್ಮ, ವಿದುರ, ಇಂದಿಗೆ ನನ್ನ ದರ್ಶನವನ್ನು ಕೊಟ್ಟೆಯ ತಂದೆ. ಇದು ತಮ್ಮ ಪಾದಗಳಿಗೆ ನನ್ನ ಅನಂತ ವಂದನೆಗಳು. ನಿನಗೆ ಮಂಗಳವಾಗಲಿ ವಿದುರ. ಬೆಳಗಿದೆಯ ಮನ ಮಂದಿರವ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರವ, ಹರಿಸಿದೆಯ ಅಂಧಕಾರ ಮನದಿ. ಪರಮಾತ್ಮ, ಹರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರವ. ಪರಮಾತ್ಮ, ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ. ಬಾಲಕಡೊಲೊಡು ಲೀಲೆಯಿಂದಾಡುತ್ತ ಲೋಲಲೋಚನನೆ ಬಂದೆಯ. ಕಡುಚಿಲೆಯಾದಡೆ ಗಡನ ಒಡನ ಕಡೆದು. ಪರಮಾತ್ಮ, ಕಡುಚಿಲೆಯಾದಸಿ ಜಡನ ಒಡನ ಕಡೆದು ಭವ್ಯ ಮೂರುತಿಯ ಮಾಡಿದೆಯ. ಪರಮಾತ್ಮ, ಭವ್ಯ ಮೂರುತಿಯ ಮಾಡಿದೆಯ. ಕಳರನ ಮೊರೆ ಕೇಳಿ ದುರುಳರೆಣ್ಣೆನ ಕರುಳನ್ನು ಕೊರಳಲು ಧರಿಸಿದೆಯ. ಪರಮಾತ್ಮ, ಕರಳರ ಮೊರೆ ಕೇಳಿ ದುರುಳರೆಣ್ಣೆನ ಕರುಳನ್ನು ಕೊರಳಲು ಧರಿಸಿದೆಯ. ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ತೆರೆಯಲು ಬಿಡಿಸಿದೆಯ. ಪರಮಾತ್ಮ, ಹರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ತೆರೆಯಲು ಬಿಡಿಸಿದೆಯ. ಹರಿಯನೆಂತ ಗುಣರೂಪನೇ ನಿನ್ನ. ಪರಮಾತ್ಮ, ಹರಿಯನೆಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವುದು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಹಾಯಸದಿಂದ ಬಹಳ ಬಳಲಿ ಬಂದಿರುವುದು. ನನಗೆ ತುಂಬ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡುವಿದರಾ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅಣು ಸ್ವರೂಪಿಯಾದ ಏನನ್ನು ಕೊಡಬಲ್ಲೆನು ದೇವ? ಇದರ ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರಲು ನಿಮ್ಮ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ಇದರ ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ
ಅವರವರ ನಿಯಮ ನಿಷ್ಠಾನುಸಾರ ವಿದುರ ನಿನ್ನಿ ಗುಣಸಾಗರ ವಿದುರ ನಿನ್ನಿ ಗುಣಸಾಗರ ಮಯ ಮಧುರ ಭಕ್ತಿಯು ಜಗದಿಹ ಪಾರ ನಿನ್ನ ಕೀರ್ತಿಗಿದುವೆ ಹಾದಾರ ನಿಂದಿರ ಹನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ನಿನ್ನಯ ಮಾನವ ಹನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮಹ ಮೋಹವ ತ್ಯಜಿಸಿ ಚಿರದಿಂದಲೇ ಜೀವಿಸುತ್ತಿರುವೆ ದರೆಯಲು ನಿನಗಡೆ ಇರುವರು ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ ದರೆಯಲು ನಿನಗಡೆ ಇರುವರು ವಿದುರ ನಿನ್ನಯ ಗುಣಕ್ಕೆ ಸಮರಿಹರೆ ಇದನರಿಯದೆ ಪಾಮರನಂತೆ ಇದನರಿಯದೆ ಪಾಮರನಂತೆ ವಿದುರ ನುಡಿ ಹಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ 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 ಪರಮಾತ್ಮ ಸತತವೂ ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಬರೀ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ. ಅದು ಹಾಗಿರಲಿ ವಿದುರ, ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ ವಿದುರ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇನೇರು ಇಲ್ಲವಲ್ಲ ದೇವ. ಏನು ಕ್ಷೀರವೇ? ನನಗತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಭಕ್ತನಾದ ಕುಚೇಲನು ತಂದಿದ್ದ ಅವಲಕ್ಕಿ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರವು ಭಕ್ತಳಾದ ಶಬರಿಯು ಕಚ್ಚು ತಿಂದು ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಈ ಕ್ಷೀರವು ಇವೆರಡಕ್ಕಿಂತಲೂ ಅತಿ ಉತ್ತಮವಾಗಿರುವುದು.
ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಏನೆಂದು ಹೇಳಲಿ ಪರಮಾತ್ಮ? ವಿದುರ, ಏಕೆ ಏಕೆ ತವಕ ಬಿಡುತ್ತಿರುವೆ? ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟೆನು ದೇವ. ವಿದುರ, ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಪರಮಾತ್ಮ, ವಿದುರ, ಸ್ವೀಕರಿಸಿ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಇದರಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲವೇ? ನೋಡುತ್ತಿರು. ನಿಮ್ಮ ಮನದಲ್ಲಿ ಭಕ್ತಿಯ ಸಾಗರವೇ ತುಂಬಿಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಹಾ ಪರಮಾತ್ಮ, ವಾಸುದೇವ, ಧನ್ಯನಾದಿನು ಪರಮಾತ್ಮ, ಧನ್ಯನಾದಿನು. ಸಾಗರ ಪರಮಾತ್ಮ, ಸಾಗರ ಶಯನ, ಸಾಗರ ಶಯನ. ಪರಮಾತ್ಮ, ಸಾಗರ ಶಯನ, ಸಾಗರ ಶಯನ, ಮುರಳೀಧರ ಕರುಣಾಕರ ಪಾಲಿತೋ ಶ್ರೀಧರ. ಪರಮಾತ್ಮ, ಶ್ರೀಧರ ಕರುಣಾಕರ ಪಾಲಿತೋ ಶ್ರೀಧರ. ಸಾಗರ ಜಯನ, ಸಾಗರ ಜಯನ. ನವಕೋಟಿ ನಾಮದ ನಾರಾಯಣ, ನವಕೋಟಿ ನಾಮದ ನಾರಾಯಣ, ನರವೇಷಧಾರಿಯೇ ಶ್ರೀರಾಮನ. ಪರಮಾತ್ಮ, ನವಕೋಟಿ ನಾಮದ ನಾರಾಯಣ, ಮರವೇಷಧಾರಿಯೇ ಶ್ರೀರಾಮನ. ನಿರ್ಣಯ ಲೀಲ. ಪರಮಾತ್ಮ, ನಿರ್ಣಯ ಲೀಲ, ಕರುಣಿಸಿ ಕಾಪಾಡು ಯದು ನಂದನ. ಪರಮಾತ್ಮ, ಕರುಣಿಸಿ ಕಾಪಾಡು ಯದು ನಂದನ. ಸಾಗರ ಜಯನ, ಸಾಗರ ಜಯನ, ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ. ಮುರಳೀಧರ ಕರುಣಾಕರ ಪಾಲಿಸೋ ಶ್ರೀಧರ. ಸಾಗರ ಜಯನ, ಸಾಗರ ಜಯನ, ಸಾಗರ ಜಯನ, ಸಾಗರ ಜಯನ. ವಿದುರ, ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು
ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಸಭೆಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ಪರಮಾತ್ಮ, ವಿದುರ, ಆ ಪಾಂಡವರಿಗೆ ರಕ್ಷಿಸುವ ಭಾರ ನಿನ್ನದು ಪರಮಾತ್ಮ. ವಿದುರ, ನಾನು ನನ್ನ ಸೋದರತೆಯಾದ ಕುಂತಿ ದೇವಿ ಬಳಿಗೆ ಹೋಗಿ ಕೆಲವು ರಹಸ್ಯವಾದ ಮಾತನ್ನು ಆಡಿಕೊಂಡು ದುರ್ಯೋಧನ ಸಭೆಗೆ ಬರುವೆನು. ನೀನೂ ಸಹ ಅಲ್ಲಿಗೆ ಬಾ. ಆಗಲಿ ದೇವ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನೀಡುವುದು. ಆಗಲಿ ದೇವ. ನೀನೂ ನೋಡುವೆಯಂತೆ. ಆಗಲಿ ದೇವ. ವಿದುರ, ಇಲ್ಲಿ ಬಾ. ಪರಮಾತ್ಮ, ನೀನು ಬರುವಾಗ ನಿನ್ನ ಬಳಿ ಇರುವ ಧನಸ್ಸನ್ನು ಮರೆಯದೇ ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಆಗ ಜೀವನದ ತನು ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ. ನಿಗಮಗೋಚರನೆ ಮಲಾತ್ಮಕ ನಿನ್ನ ಪರಮಾತ್ಮ. ನಿಗಮಗೋಚರನೆ ಮಲಾತ್ಮಕ ನಿನ್ನ ಕನ್ನಿಸಲವನ್ನ ಜಗದ ಜೀವರಲಿ ಬಲ್ಲವರಿಲ್ಲ, ಜಗದ ಜೀವರಲಿ ಭವನಿಗೆ ಸಿಲುಕದ ಭ್ರಾಂತಿಯ ಮನುಜನ ಪರಮಾತ್ಮ. ಭವನಿಗೆ ಸಿಲುಕದ ಭ್ರಾಂತಿಯ ಮನುಜನ ಭವರೋಗ ವಂದ್ಯ ನೀ ಪರಿಪಾಲಿಸು, ಭವರೋಗ ವಂದ್ಯ ನೀ ಪರಿಪಾಲಿಸು, ಜಗದ ಜೀವನದ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಒಂದೇ ಬಾಣದಿಂದ ಸಸಾಗರ ಪೃಥ್ವಿಯನ್ನು ಎಪ್ಪಾಗಿಸಿದ ಗುರು ಭೀಷ್ಮಾಚಾರ್ಯರೇ, ಧನುರ್ವಿದ್ಯ ಪಾರಂಗತ ಈ ಕುರು ಸಾಮ್ರಾಜ್ಯಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರೇ, ಸಕಲ ವೇದಾಂತ ಸಾಗರ ಹಿತೋಜ್ಞಿಯ ಸುಂದರ ಚಿಕ್ಕಪ್ಪ ವಿದುರ, ಒಂದೇ ಪವಿತ್ರವಾದ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿ ನನ್ನ ಪ್ರಿಯ ಸಹೋದರ ಅಗ್ರಜ, ಸಹೋದರ ದುಶ್ಯಾಸನ, ಮಾವ ಸೇಂತರಾಜ ಯೋಧನ, ಅಪ್ರತಿಮ ಬಿಲ್ಲಾಳು, ಧನುರ್ವಿದ್ಯ ಪಾರಂಗತ ಏ ಕುರು ಸಾಮ್ರಾಜ್ಯದ
ಎನ್ನ ಪ್ರಾಣ ಮಿತ್ರ ಕರ್ಣ ಸುಯೋಧನ, ಕ್ಷಣ ಕ್ಷಣಕ್ಕೂ ಕ್ರೋಧವೆಂಬ ಅಗ್ನಿಗೆ ಸೇರೆಂಬ ಆಜ್ಯವನ್ನಿತ್ತು ಹೊರ ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶಕುನಿ ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ. ಹೊರಗಲಾಂಚನನ ಮೆರುಗು ಸ್ವರ್ಗ ಜನಕ್ಕೆ ಸರಿ ಹೋಲುವಂತಿರೇ ಮಾವ ಹೊರಗಲಾಂಚನನ ಮೆರುಗು ಸ್ವರ್ಗ ಜನಕ್ಕೆ ಸರಿ ಹೋಲುವಂತಿರೇ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ತನಗೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ಪ್ರಾಣಗೈದ ಕರ್ಣ ಸಗೋದರ ದುಶಾಸನಾದಿಗಳಿರಲ್ ಎನಗಿಗರೆ ಎನಗೆ ಸಾಟಿಗಿರುವರೆ ಎಂದನೆಗೆ ಸರಿ ಸಾಟಿಗಿರುವರೆ ಪೇ ಸಾಟಿಗಿರುವರೆ ಎಂದನೆಗೆ ಸರಿ ಸಾಟಿಗಿರುವರೆ ಪೇ ಗುರುಕುಲಚೆ ಆಸನಗೆ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಗೆ ಆಳು ಗುರುಕುಲಚೆ ಆಸನಗೆ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಗೆ ಆಳು ಸಾಟಿಗಿರುವರೆ ಎಂದನೆಗೆ ಸಾಟಿಗಿರುವರೆ ಪೇ ಭೀಷ್ಮ ಗುರುದ್ರೋಣಾದಿಗಳಿರಲು ರಣಗಳ ಒಲಿಸದೆ ಬೆಳುವರು ಭೀಷ್ಮ ಗುರುದ್ರೋಣಾದಿಗಳಿರಲು ರಣಗಳ ಒಲಿಸದೆ ಬಿಡುವು ಏ ಆವಶಕುನಿ ತಲೆಗೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಏ ಆವಶಕುನಿ ತಲೆಗೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜದು ದಾಸನ ಅವರನ್ನು ವಂಚದಿರುವನೇ ಸವಾಲರದು ಶಾಸನ ಅನುಜದು ದಾಸನ ಅವರನ್ನು ವಂಚದಿರುವನೇ ಹೇಗಿರುವಲ್ಲಿ ಸಾಟಿಗಿರುವರೆ ಎಂದನೆಗೆ ಸರಿ ಸಾಟಿಗಿರುವರೆ ಸಾಟಿಗಿರುವರೆ ಎಂದನೆಗೆ ಸರಿ ಸಾಟಿಗಿರುವರೆ ಗುರುಕುಲಚೆ ಆಸನಗೆ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಗೆ ಬಾಳು ಗುರುಕುಲಚೆ ಆಸನಗೆ ಚಲವ ಬಿಡದೆ ಶೌರ್ಯನಿಗೆ ಕೈಕ ದೊರೆಗೆ ಬಾಳು ಸಾಟಿಗಿರುವರೆ ಎಂದನೆಗೆ ಸರಿ ಸಾಟಿಗಿರುವರೆ ಪಿತಾಮಹರೇ ಪರಮ ಪೂಜ್ಯರಾದ ಆಚಾರ್ಯರೇ ಒಂದು ವಿಶೇಷವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯಾದಿ ಕೋಶಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ಸ್ವಲ್ಪವೂ ನಾಚಿಕೆ ಇಲ್ಲದೆ
ಅರ್ಧ ರಾಜ್ಯವನ್ನು ಕೇಳುವರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟ ಆಸ ಎಷ್ಟರ ಮಟ್ಟಿಗೆ ಎಷ್ಟಿದೆ ಎಂಬುದನ್ನ ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡದೆ ಹೋದ ಪಕ್ಷದಲ್ಲಿ ಯುದ್ಧವು ಸಿದ್ಧವಲ್ಲವೇ? ಹೊರಗಡೆ ಹಿರಿಯರಾದ ನಿಮಗೆ ರಾಜ್ಯದ ವಿಚಾರ ನಿಮಗೇಕೆ? ತಾತ ಏನು ಹೇಳಿದಿರಿ? ಯುದ್ಧ ಯುದ್ಧವೇ. ನನ್ನ ಬಳಿ 11 ಅಚ್ಚೋಣಿ ಸೈನ್ಯದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮೋದಿಸಿದ ಆನೆಯ ಪಾದಕ್ಕೆ ಸಿಕ್ಕ ಬಾಳೆಯ ಹಣ್ಣಿನಂತೆ ನಜ್ಜಿಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಗ್ರಜ, ನಮ್ಮ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳವರಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಹಲೋ ಚಕ್ರವರ್ತಿಗೆ ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮರು ದಯಮಾಡಿಸುತ್ತಿರುವ ಏನು? ಪುರುಷೋತ್ತಮನೇ, ರಾಜಾದಿ ರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಕೇವಲ ಆ ಗೋಪಾಲಕನು ಪುರುಷೋತ್ತಮನೇ. ಬರಲಿ ಬರಲಿ, ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಆ ವಿದುರನ ಬರುಕು ಜೋಪಡಿಯನ್ನು ಆಶ್ರಯಿಸಿದನಂತೆ ಆಶ್ರಯಿಸಲಿ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೇಳುವ ಸಲುವಾಗಿ ಬರುತ್ತಿರುವನು ಪರಮಾತ್ಮ. ನಿನ್ನ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ ವಿದುರ, ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಮುಚ್ಚು ಬಾಯಿ. ಬಲವಂತರಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ನಿನ್ನ ಮರಣದ ಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಈ ಬುದ್ಧಿಯು ವಿಫಲ್ಕವಾಗುತ್ತಿರುವುದು. ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ. ವಿದುರ, ಒದರದಿರಲೋ ವಿದುರ ಸದರದೆ, ದೊರಕಿ ಒದರದಿರಲೋ ವಿದುರ ಸದರದೆ. ನೆರೆದ ಸಮಯದಲ್ಲಿ ತೆರೆದ ಈ ಗೌರವನ ವಿದುರ, ನೆರೆದ ಸಮಯದಲ್ಲಿ ತೆರೆದ ಈ ಗೌರವನ ತುಡಿಮೆಯೋದರ ನೆರೆದು ಕೊಲ್ಬೆಲ್ಲಿ ಕಟ್ಟಗಳು. ವಿದುರ, ತುಡಿಮೆಯೋದರ ನೆರೆದು ಕೊಲ್ಬೆಲ್ಲಿ ಕಟ್ಟಗಳು. ಒದರದಿರಲೋ ವಿದುರ ಸದರದೆ, ದೊರಕಿ ಒದರದಿರಲೋ ವಿದುರ ಸದರದೆ. ವಿದುರ, ತಪ್ಪಲಿಯ ಮಗ ನೀನು ಪರದೇಶಿ, ಕಪ್ಪುಲಿಯ ಗರ್ಭವನ್ನು ಛೇದಿಸುವ ತೆರದೆ. ವಿದುರ, ತಪ್ಪಲಿಯ ಮಗ ನೀನು ಪರದೇಶಿ, ಎಪ್ಪುಲಿಯ ಗರ್ಭವನ್ನು ಛೇದಿಸುವ ತೆರದೆ. ಕಡುವೈರಿ ಪಾಂಡವರ ಪರವಹಿಸಿ ಕಲಗಂಗ ಮಲ್ಲ ಕುರುದೊರೆಯ ಧಿಕ್ಕರಿಸಿ. ವಿದುರ, ಕಡುವೈರಿ ಪಾಂಡವರ ಪರವಹಿಸಿ ಚಲರಂಗ ಮಲ್ಲ ಕುರುದೊರೆಯ ಧಿಕ್ಕರಿಸಿ, ದೊರೆಯ ಧಿಕ್ಕರಿಸಿ. ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ. ನೆರೆದ ಸಮಯದಲ್ಲಿ ತೆರೆದ ಈ ಗೌರವನ, ನೆರೆದ ಸಮಯದಲ್ಲಿ ತೆರೆದ ಈ ಗೌರವ ನುಡಿಮೆಯೋದರ ನಿರಿದು ಕೊಲ್ಬೆಲಿ ಕಟ್ಟಗಳು. ವಿದುರ, ನುಡಿಮೆಯೋದರ ನಿರಿದು ಕೊಲ್ಬೆಲಿ ಕಟ್ಟಗಳು. ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ, ಒದರದಿರಲೋ ವಿದುರ ಸದರದೆ.
ಪತ್ನಿಯಿಂದ ಪ್ರವೃತ್ತನಾದ ಏ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಸಹೋದರ ದುಶ್ಯಾಸನ, ಅಗ್ರಜ, ಏ ವಿದುರನು ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆ ಎಂಬ ಗೌರವವನ್ನರಿಯದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ಏತನನ್ನು ಕೂಡಲೇ ನನ್ನ ರಾಜಸಭೆಯಿಂದ ಹೊರಗೆ ದೂಡಿಬಿಡು. ಎಲವೋ ವಿದುರ, ಏನ ನುಡಿದೆಯೋ ಜ್ಞಾನರಹಿತನದಿ, ಪಾನಮತ್ತನಂತೇನ ನುಡಿದೆಯೋ ಜ್ಞಾನರಹಿತನದಿ. ಎಲವೋ ವಿದುರ, ಏನ ನುಡಿದೆಯೋ ಜ್ಞಾನರಹಿತನದಿ, ಪಾನಮತ್ತನಂತೇನ ನುಡಿದೆಯೋ ಜ್ಞಾನರಹಿತನದಿ. ಕರೆಯದೆ ಸಭೆಗಾಗಮಿಸದೆ ಯಾದೊರು ಕುರು ಸಾಮ್ರಾಟನ ಜರಿವಂತಾದಯ, ಕರೆಯದೆ ಸಭೆಗಾಗಮಿಸಿದೆ ಯಾದೊರು ಕುರು ಸಾಮ್ರಾಟನ ಜರಿವಂತಾದಯ. ಯಾರ ಒಟ್ಟಾಸೆಯಿಂದಲ ಈ ಪರಿ ವೀರ ಕೌರವೇಶ್ವರನ ಜರಿದು, ಯಾರ ಒಟ್ಟಾಸೆಯಿಂದಲ ಈ ಪರಿ ವೀರ ಕೌರವೇಶ್ವರನ ಜರಿದು, ಮೀರಿದ ಮಾತು ಮಾಡಿದೆಯೋ ಅಪ್ಪಳಿಸುವ ಈ ಕಥಾ ದಂಡಗೆ, ಮೀರಿದ ಮಾತುಗಳಾಡಿದರೆ ಅಪ್ಪಳಿಸುವ ಈ ಕಥಾ ಬಲ ಸಹೋದರ ಬಲ. ಗೆಲುವು ವಿದುರ, ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ರಾಜಸಭೆಯನ್ನು ಬಿಟ್ಟು ಹೊರಡು, ಇಲ್ಲವೇ ಅನರ್ಥವಾದೀತು ಎಚ್ಚರ. ದುರ್ಯೋಧನ, ಈ ಸಭೆಯಿಂದ ನನ್ನನ್ನು ಹೊರ ದೂಡುವಷ್ಟು ಸಾಮರ್ಥ್ಯ ಉಂಟಾಗಿದೆ. ಕೇಳು ದುರ್ಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಭರಣದ ಕಾಲದಲ್ಲಿ ಆ ಭೀಮನು ನಿಮ್ಮ ತೊಡೆಯನ್ನು ತನ್ನ ಗದೆಯಿಂದ ಪಾರಿಸಿಕೊಳ್ಳುವಾಗ ಆ ಕಾಲಕ್ಕೆ ತಡೆ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ಸುಯೋಧನ, ಪೂಜ್ಯನಾದ ವಿದುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಇಲ್ಲ. ಈ ವಿದುರನು ನಿನಗೆ ಸಹಾಯವಾಗಿ ನಿಂತಿದ್ದರೆ ಈ 3 ಲೋಕಗಳಲ್ಲಿಯೂ ನಿನ್ನನ್ನು ಜಯಿಸುವವರು ಯಾರಿದ್ದರು ಸುಯೋಧನ? ಕರ್ಣ, ಸುಯೋಧನ, ಈತನ ಗೊಟ್ಟು ಬೆದರಿಕೆಗೆ ನೀನೂ ಸಹ ಎದುರಿದಂತಿದೆಯಲ್ಲ ಮಿತ್ರ ಕರ್ಣ. ಸುಯೋಧನ, ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ ಕರ್ಣ, ಉಮಾಶಂಕರನ ಕುಮಾರನಂ ಉಳಕಗೊಳಿಸಿ ಕಾಳದ ನಚ್ಚಿನ ವರಗಳಿಸಿ ಯುದ್ಧದೋಳ್ ಆ ಮಧ್ಯಮ ಪಾಂಡವರ ಯುದ್ಧದೋಳ್ ಆ ಮಧ್ಯಮ ಪಾಂಡವರಂ ವಧಿಸುವುದಾಗಿ ಪಣ ತೊಟ್ಟ ನಿನಗೆ, ಯುದ್ಧದೋಳ್ ಆ ಮಧ್ಯಮ ಪಾಂಡವ ಪಾರ್ಥನಾಂ ವಧಿಸುವುದಾಗಿ ಪಣ ತೊಟ್ಟ ನಿನಗೆ, ಈ ಸಾಧು ಹೃದಯ ವಿದುರ ಮಹಾಚಯನ ಬಿಲ್ಲ ಮೇಲಿತ್ತರ ಭರವಸೆಯು ಕರ್ಣ, ಕರ್ಣ, ಕರ್ಣ. ಕರ್ಣ, ಕರ್ಣ, ಸುಯೋಧನ, ಏ ವಿದುರನು ಎಂದು ತಾನೇ ತನ್ನ ಬಿಲ್ಲನ್ನಿಡಿದು ಹೋರಾಡಬಲ್ಲನು. ಅದು ಅಲ್ಲದೆ ಏ ವಿದುರನಿಂದಾಗಬೇಕಾದ ಕಾರ್ಯ ನಮಗೇನಿದೆ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ
ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಅಂಥವರನ್ನು ಕೂಡಲೇ ನನ್ನ ರಾಜಸಭೆಯಿಂದ ಹೊರಗೆ ದೂಡಬೇಕಾದೀತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಅಗ್ರಜ. ಹಾಗಾದರೆ ಕೊಡುವುದನ್ನ ಆ ಕೃಷ್ಣನು ಬರುವ ವೇಳೆಯಲ್ಲಿ ನಾನು ಅದನ್ನೇ ನೋಡುತ್ತಾ ಕೂರುವೆನು. ಇದು ತೆಗೆದುಕೋ ಅಗ್ರಜ. ದುರ್ಯೋಧನ ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವುದು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಹೆತ್ತು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಮಾಯೆಯಿಂದ ಭೂಮಿಯನ್ನು ಬಿಟ್ಟು ತಾನಾಗೇ ಬಂದು ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಮೇಲೇಳು ದುರ್ಯೋಧನ. ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನೇನಿಲ್ಲಿಗೆ ಬಂದಿರುವುದು? ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ಚಕ್ರವರ್ತಿ ನಿನ್ನ ಪಾದಕ್ಕೆ ಬಿದ್ದು ನಮಸ್ಕರಿಸಿನೆಂದು ಭಾವಿಸಬೇಡ. ಆಗೊಂದು ಪಕ್ಷದಲ್ಲಿ ನಾನೇನಾದರೂ ನಮಸ್ಕರಿಸಿದ್ದರೆ ಅದು ಈ ಭೂಮಾತೆಗೆ. ಕೃಷ್ಣ, ಬಂದದ್ದಾಯಿತಲ್ಲ, ಬಾ ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನೋ ಇದ್ದೇ ಇದೆ. ಈ ನನ್ನ ಅರಮನೆಯ ವೈಭೋಗವನ್ನು ಕಂಡು ನಂತರ ನೀನು ಬಂದ ಸಮಾಚಾರವನ್ನು ತಿಳಿಸು. ಸಹೋದರ ದುಶ್ಯಾಸನ, ಅಗ್ರಜ, ನಡೆಯಲಿ ರಾಜ ನರ್ತನ. ಯಾರಲ್ಲಿ? ರಾಜ ನರ್ತಕಿಯರನ್ನು ಬರಮಾಡಿ. ಕರುಣಾಳು ಕುರುಪರಾಜೇಶ್ವರ, ಕರುಣಾಳು ಕುರುಪರಾಜೇಶ್ವರ, ಗುರುವಂಶದ ತಿಲಕ ಮಗುಟೇಶ್ವರ ಧೀರ, ಗುರುವಂಶದ ತಿಲಕ ಮಗುಟೇಶ್ವರ ಧೀರ, ಕರುಣಾಳು ಕುರುಪರಾಜೇಶ್ವರ. ಸವಾಲದ ಶಾಸನ ಆನಂದ ಪಡುವರಾಗಿ ಆಗಬಹುದು. ಭಯಂಕರ ರೂಪ ಮನೋದರ ಚಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾತ್ಮ.
ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕಣ್ಣನ ಪರಮಾತ್ಮ ಸೋದರ ಮಾವನ ಇದನೇ ಚತುರ ಸೋದರ ಮಾವನ ಇದನೇ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಬು ರಾಜೇಶ್ವರ ಗುರುವಂಶದ ತಿಲಕ ಮಗುಡೇಶ್ವರ ತೀರ ಕರುಣಾಳು ಗುರುಬು ರಾಜೇಶ್ವರ ಸೊಗಸಾಗಿರಲು ಸಂತೋಷ ಪಡುವರಾಗಿ